ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳೆ ಸ್ವಾವಲಂಬಿ, ಹಾಗೆ ಇಡೀ ಕುಟುಂಬದ ಜವಾಬ್ದಾರಿ ಅವಳ ಮೇಲಿರುತ್ತೆ. ಎಲ್ಲೋ ಒಂದು ಕಡೆ ಆಕೆ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೆ ಆಕೆಗೂ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಂದು ಆರೋಗ್ಯ ಸಮಸ್ಯೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇರೋದು ಅಂದರೆ ಋತುಚಕ್ರದ ಸಮಸ್ಯೆ. ಹಾಗಾದರೆ ಋತುಚಕ್ರದಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ತಿಳ್ಕೊಳ್ಳೋಣ. ನೀವು ಕರೆ ಮಾಡಬಹುದು, ನಿಮಗೆ ಅಂತಹ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ತಿಳ್ಕೋಬಹುದು. ಇದೇ ಇವತ್ತಿನ ಸುಹಾಸಿನಿ ವಿಶೇಷ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಗೈನಕಾಲಜಿಸ್ಟ್ ಆದಂತಹ ಕಾಮಿನಿ ರಾವ್ ನಮ್ಮ ಜೊತೆ ಇದ್ದಾರೆ. ಕಾಮಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಋತುಚಕ್ರದ ಸಮಸ್ಯೆನೇ ಜಾಸ್ತಿ ಅಂತ ಹೇಳ್ಬೋದು. ಏನೋ ಒಂದು ರೀತಿ ಅನ್ಕಂಫರ್ಟ್ ಇರುತ್ತೆ, ಏನೋ ಒಂದು ಚೇಂಜಸ್ ಆದಾಗ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಈ ಋತುಚಕ್ರ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಸಮಸ್ಯೆ ಆಗಬಹುದು? ಋತುಚಕ್ರದಲ್ಲಿ ಬರದೇ ಇರ್ಬೋದು, ಅಥವಾ ಬಂದ ಮೇಲೆ ರೆಗ್ಯುಲರ್ ಆಗಿ ಆಗದೇ ಇರ್ಬೋದು, ಅಂದರೆ ತಿಂಗಳು ಬರದೇ ಇರ್ಬೋದು. ಓಕೆ, ಇದು ಮೇನ್ ಆಗಿ ಬರದೇ ಇರ್ಬೋದು ಅಂತ ಹೇಳಿದ್ರಿ. ಸೊ ಕೆಲವೊಬ್ಬರು ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ, ಅಂದರೆ ಯಾವ ಏಜಲ್ಲಿ ನಮಗೆ ಆಗಬೇಕಾಗಿತ್ತೋ ಆ ಏಜಲ್ಲಿ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವ ಟೈಮ್ ಈ ರೀತಿ ಋತುಚಕ್ರ ಆಗೋದಕ್ಕೆ, ಅಂದರೆ ಫಸ್ಟ್ ಟೈಮ್ ಆಗೋದಕ್ಕೆ ಪರ್ಫೆಕ್ಟ್ ಟೈಮ್ ಅಂತೀರಾ? ಇನ್ ಕೇಸ್ ಆಗಲಿಲ್ಲ ಅಂದರೆ ಏನು ತೊಂದರೆ ಅಂತ ಹೇಳ್ತೀರಾ? ಇವಾಗ ಋತುಚಕ್ರ ಬರಬೇಕಾದ್ರೆ ಒಂದು ರಫ್ಲಿ ಬಿಟ್ವೀನ್ 11 to 13 ಇಯರ್ಸ್ ಅಂತ ಹೇಳ್ಬೋದು. ಅಂದರೆ ಹುಡುಗಿ 7th ಸ್ಟ್ಯಾಂಡರ್ಡು, ಪರ್ಹ್ಯಾಪ್ಸ್ 8th ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾಗೆ ಫಸ್ಟ್ ಟೈಮ್ ಮುಟ್ಟು ಬರೋದಕ್ಕೆ ಅವಕಾಶ ಇರುತ್ತೆ. ಆದರೆ 10ರಿಂದ 13 ವಯಸ್ಸಿನಲ್ಲಿ ಆಗದೇ ಇದ್ರೂ ಅಕಸ್ಮಾತ್ ಅದು ಇನ್ನೂ ಸ್ವಲ್ಪ ಮುಂದೆ ಹೋದ್ರೂ ಪರವಾಗಿಲ್ಲ. ಬಟ್ 18 ವಯಸ್ಸು ಇರುವಾಗ ಇನ್ನೂ ಮುಟ್ಟು ಬರದೇ ಇದ್ದರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಕಾರಣಗಳು ಏನು ಅಂತ ಹುಡುಕ್ಬೇಕಾಗುತ್ತೆ ನಾವು. ಸೊ 16 ವಯಸ್ಸಿನಲ್ಲಿನೂ ಆಗಬಹುದು, 16 ಆಗದೇ ಇದ್ದರೆ ಸ್ವಲ್ಪ ಗಮನಕ್ಕೆ ತೊಗೊಳ್ಬರ್ಬೇಕು. ಮತ್ತು 18 ಅಂತಂದರೆ ಡೆಫಿನೆಟ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಾಗುತ್ತೆ. ಏನೆಲ್ಲ ರೀಸನ್ಸ್ ಇರಬಹುದು ಅದಕ್ಕೆ? ಒಂದೇನೆಂದರೆ, ಫಸ್ಟು ಇವಾಗ ಗರ್ಭನೇ ಇಲ್ಲದೆ ಇರ್ಬೋದು, ಅಥವಾ ಅಂಡಾಶಯನೇ ಇಲ್ಲದೆ ಇರ್ಬೋದು. ಸೊ ಇವಾಗ ಅಂಡಾಶಯ ಇಲ್ಲದೆ ಇದ್ದರೆ ಮುಟ್ಟು ಬರೋದಕ್ಕೆ ಸಾಧ್ಯತೆ ಇಲ್ಲ. ಗರ್ಭಾಶಯ ಇಲ್ಲದೆ ಇದ್ದರೆ ಅಂಡಾಣುಗಳು ಬಿಡುಗಡೆ ಆದ್ರೂ ಗರ್ಭದಿಂದ ತಾನೇ ಮುಟ್ಟು ಬರಬೇಕು. ಆ ಗರ್ಭನೇ ಇಲ್ಲದೆ ಇದ್ದರೆ ಮತ್ತೆ ಅದು ಮುಟ್ಟು ಬರೋದಿಲ್ಲ. ಇವು ಎರಡೂ ಇಲ್ಲದೆ ಇದ್ದರೆ ಆದ್ರೂ ಮುಟ್ಟು ಬರದೇ ಇರ್ಬೋದು. ಇವೆಲ್ಲ ಇದ್ರೂ ಮತ್ತು ಬೊಜ್ಜು ಹೆಚ್ಚಾಗಿದ್ದರೆ, ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, PCO ಅಂತ, ಅಂಥ ಸಂದರ್ಭದಲ್ಲಿನೂ ಅಷ್ಟೇ ಮುಟ್ಟು ತುಂಬ ಲೇಟಾಗಿ ಬರುತ್ತೆ. ಅಥವಾ ಒಂದು ಸಲ ಬಂದುಬಿಟ್ಟಿರುತ್ತೆ 13ನೇ ವಯಸ್ಸಿನಲ್ಲಿ, ಅದಾದಮೇಲೆ ವರ್ಷಕ್ಕೆ ಒಂದು ಸಲ ಆಗೋದು, ಅಥವಾ 6 ತಿಂಗಳಿಗೆ ಒಂದು ಸಲ ಆಗೋದು, ಆದಾಗೆ ಹೆಚ್ಚಾಗಿ ಬ್ಲೀಡಿಂಗ್ ಆಗೋದು, ಇಂಥದ್ದೆಲ್ಲ ಸಂದರ್ಭಗಳು ಬರ್ಬೋದು. ಸೊ ಮುಟ್ಟು ಬರದೇ ಇರ್ಬೋದು. ಒಂದು ಬಂದ್ರೂ ಇರ್ರೆಗ್ಯುಲರ್ ಆಗಿ ಬರ್ಬೋದು, ಬಂದರೆ ಹೆಚ್ಚಾಗಿನೂ ಬರ್ಬೋದು. ಆದರೆ ಬಂದರೆ ಅದಕ್ಕೆ ಹೊಟ್ಟೆ ನೋವು ಬರ್ಬೋದು. ಇವೆಲ್ಲ ಸಂದರ್ಭಕ್ಕೆ ಅದು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡಿಬಿಟ್ಟು ತಪಾಸಣೆ ಮಾಡಿ ಅವ್ರಿಗೆ ಮತ್ತೆ ನಾವು ಹೇಳ್ಬೋದು ಏನು ಮಾಡಬೇಕು. ಓಕೆ, ಕಾಮನ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ನಾವು ಕಾಣ್ತಿರೋದು ಅಂದರೆ ಪೇಯ್ನ್ ಬರುವಂಥದ್ದು, ಕೆಳ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಕೆಲವರು ಬೆನ್ನು ನೋವು ಅಂತ ಹೇಳ್ತಾರೆ, ತುಂಬ ಪೇಯ್ನ್ ಅನುಭವಿಸ್ತಾರೆ ಈ ಸಂದರ್ಭದಲ್ಲಿ. ಈ ರೀತಿ ನೋವು ಬರೋದಕ್ಕೆ ಏನು ರೀಸನ್? ಸ್ವಲ್ಪ ನೋವು ಬರೋದು ಮೊದಲನೇ ದಿನ ಮುಟ್ಟು ಬರೋಕ್ಕಿಂತ ಮುಂಚೆ ಅದು ಸಹಜ ಅಂತಲೇ ಹೇಳ್ಬೋದು. ಅದನ್ನ ತುಂಬ ನಾವು ತಲೆಗೆ ಹಚ್ಕೋಬಾರ್ದು. ಆದರೆ ಮುಟ್ಟು ಬರೋದಕ್ಕಿಂತ ಮುಂಚೆ 2-3 ದಿನ ಬರೋದು, ಮತ್ತು ಮುಟ್ಟು ಸ್ಟಾರ್ಟ್ ಆದಮೇಲೆ 2-3 ದಿನ ಕಂಟಿನ್ಯೂ ಆಗೋದು, ಅದು ಸರಿಯಲ್ಲ. ಈ ಕಾರಣಗಳು ಒಂದು ಗರ್ಭ ದಪ್ಪ ಇರ್ಬೋದು, ಗರ್ಭದ ಅಂಗವಿಕಲ್ಪ ಇರ್ಬೋದು, ಅಥವಾ ಗರ್ಭದಲ್ಲಿ ಗಡ್ಡೆ ಇರ್ಬೋದು, ಗರ್ಭದಲ್ಲಿ ಸೋಂಕು ಇರ್ಬೋದು. ಇವೆಲ್ಲ ಕಾರಣಗಳಿರುತ್ತೆ ಇದು ಹೊಟ್ಟೆ ನೋವು ಬರೋದಕ್ಕೋಸ್ಕರ. ಎಷ್ಟು ಮಟ್ಟಿಗೆ ಹೊಟ್ಟೆ ನೋವು ಬರುತ್ತೆ, ಕೆಲವು ಜನಕ್ಕೆ ಒಂದು ಸ್ವಲ್ಪ ಹೊಟ್ಟೆ ನೋವು ಇದ್ದರೂ ಅಂತ ಅಂದ್ಬಿಡ್ತಾರೆ. ಆಮೇಲೆ ತಾಯಿಯಂದ್ರು ಹೇಳ್ತಾರೆ, ಅಯ್ಯೋ ಪುಟ್ಟ, ನನಗೂ ಹೀಗೆ ಬರ್ತಾಯಿತ್ತು, ನಾನು ಡಾಕ್ಟ್ರಿಗೆ ಹೋದೆ, ನನಗೇನೋ ಗಡ್ಡೆ ಇತ್ತು ಅಂತ. ಇದನ್ನೆಲ್ಲ ಮಗುನ ತಲೆನಲ್ಲೂ ಹಾಕ್ಬಿಡ್ತಾರೆ. ಆ ಥರ ಮಾಡಿಕೊಡ್ದು. ಹೆಚ್ಚಾಗಿ ನೋವು ಇದ್ದರೆ ಡೆಫಿನೆಟ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಾಗುತ್ತೆ. ಅಲ್ಲಿ ನೋಡ್ಕೊಂಡ್ಬಿಟ್ಟು ಇವೆಲ್ಲ ಏನೇನು ಪ್ರಾಬ್ಲಮ್ ಇದೆ ನೋಡ್ಕೊಂಡ್ಬಿಟ್ಟು, ಯಾವುದಾದ್ರೂ ಆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಬೇಕು. ಅಕಸ್ಮಾತ್ ಏನು ಪ್ರಾಬ್ಲಮ್ ಕಾಣಿಸ್ಲಿಲ್ಲ ಅಂತ ತಿಳ್ಕೊಳ್ಳಿ, ಗರ್ಭನೂ ಚೆನ್ನಾಗಿದೆ, ಬೇರೆ ಎಲ್ಲನೂ ತೊಂದರೆಗಳು ಯಾವುದೂ ಇಲ್ಲ ಅಂತ ತಿಳ್ಕೊಳ್ಳಿ.
ಅಂಥದ್ರಲ್ಲಿ ಕೆಲವು ಸಲ ನೋವು ನಿವಾರಿಸೋದು ಅದು ಕೆಲವು ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನ ತಗೊಳ್ಬಹುದು. ಬಟ್ ಪೇನ್ ಕಿಲ್ಲರ್ಸ್ ಡೇಂಜರಸ್ ಅಂತಾರೆ, ಅಂದರೆ ಪ್ರತಿ ತಿಂಗಳು ಒಂದ್ಸಲ ಅಭ್ಯಾಸ ಆಗ್ಬಿಡ್ತು ಅಂದರೆ ಮತ್ತೆ ಮತ್ತೆ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ, ಇಟ್ಸ್ ವೆರಿ ಡೇಂಜರಸ್ ಅಂತಾರೆ, ಹೌದಾ? ಬಟ್ ಪ್ರತಿ ಸಲ ಪೀರಿಯಡ್ ಪೇನ್ ಬರುತ್ತಂತೂ ಹೇಳ್ಬಾರ್ದು. ಯಾಕಂತಂದರೆ ಕೆಲವು ಪೀರಿಯಡ್ಸ್ನಲ್ಲಿ ನೋವು ಬರ್ಬೋದು, ಕೆಲವು ಪೀರಿಯಡ್ಸ್ನಲ್ಲಿ ನೋವು ಬರದೇ ಇರ್ಬೋದು. ಅಲ್ಲ, ಒಂದು ರೀತಿ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಅವರಿಗೆ. ಹೇಗೆ ಅಂದರೆ ಈ ಸಲ ಬಂತು, ನೆಕ್ಸ್ಟ್ ಟೈಮ್ ಅವ್ರು ರೆಡಿಯಾಗಿ ಇಟ್ಕೊಂಡಿರ್ತಾರೆ, ನೆಕ್ಸ್ಟ್ ಟೈಮ್ಗೆ ಇದು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಅಂತ, ಅದು ಒಳ್ಳೇದು ಅಂತ ಅನ್ಸುತ್ತೆ. ಇಲ್ಲ, ಅದು ಪದೇ ಪದೇ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಒಳ್ಳೇದಲ್ಲ ಅಂತಲೇ ಹೇಳ್ತೀನಿ ನಾನು. ಬಟ್ ಫಸ್ಟು ಈ ಕಾರಣಗಳು ನಾವು ಹುಡುಕ್ಬೇಕಾಗುತ್ತೆ. ಅಕಸ್ಮಾತ್ ಕಾರಣಗಳು ಯಾವುದು ಇಲ್ಲ ಅಂತ ತಿಳ್ಕೊಳ್ಳಿ, ದೆನ್ ಈ ನೋವು ಅಷ್ಟು ಹೆಚ್ಚಾಗಿಲ್ಲ ಅಂತಲೇ ತಿಳ್ಕೊಬೇಕು. ಇನ್ನೂ ಒಂದು ಏನಂತಂದರೆ ತಾಯಂದರು ಹೇಳ್ತಾರೆ, ಮತ್ತು ಅವ್ರ ಫ್ರೆಂಡ್ಸು ಮತ್ತು ಟೀಚರ್ಸು ಎಲ್ಲರೂ ಹೇಳ್ತಾರೆ, ಇಲ್ಲ ಪುಟ ಇವಾಗಿಲ್ಲ, ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ನನಗೆ ಅರ್ಥ ಆಗಲ್ಲ, ಇದು ಹೇಗೆ ಮದುವೆ ಆದಮೇಲೆ ಎಲ್ಲನೂ ಹೇಗೆ ಸರಿ ಹೋಗುತ್ತೆ? ಇನ್ಫ್ಯಾಕ್ಟ್ ನನ್ನ ಅಭಿಪ್ರಾಯದಲ್ಲಿ ಮದುವೆ ಆದಮೇಲೆ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಅಂತಲೇ. ಬಟ್ ಈ ಮುಟ್ಟಿನ ಪ್ರಾಬ್ಲಮ್ಸ್ ಏನಿದೆ, ಅದಕ್ಕೇನಾದರೂ ಪ್ರಾಬ್ಲಮ್ ಇದ್ರೇ, ಈ ಗಡ್ಡೆ ಮತ್ತು ಸೋಂಕು ಮತ್ತು ಅಂಗವಿಕಲ್ಪ ಇಂಥವೆಲ್ಲ ಇದ್ದರೆ ಅದನ್ನ ಸೂಕ್ತ ಚಿಕಿತ್ಸೆ ಮಾಡಬೇಕಾಗುತ್ತೆ. ಅದನ್ನ ಬರೀ ನೋವು ನಿವಾರಿಸೋದು ಮತ್ತು ಈ ತಡೆಗಟ್ಟೋದು ಟ್ಯಾಬ್ಲೆಟ್ಸು ಪದೇ ಪದೇ ತೊಗೊಳ್ಕೊಡ್ತು. ಓಕೆ, ಇವಾಗ ಕೆಲವರಿಗೆ ತುಂಬ ಬ್ಲೀಡಿಂಗ್ ಆಗುತ್ತೆ. ನಾರ್ಮಲಿ 5 days ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅದಕ್ಕಿಂತ ಎಕ್ಸ್ಟ್ರೀಮ್ ಆಗಿರುತ್ತೆ. 10 days, 7 days, 13 days ಈ ಥರ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಅದಕ್ಕೇನು ರೀಸನ್ ಅಂತೀರಾ ಈ ಥರ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗೋದಕ್ಕೆ? ಈಗ ಮುಟ್ಟು ಹೆಚ್ಚಾಗಿ ಹೋಗಬೇಕಾದ್ರೆ ಅದನ್ನ ನಾವು ಆ್ಯಕ್ಚುಲಿ ಅಸೆಸ್ ಮಾಡಬೇಕಾಗುತ್ತೆ, ಅದು ನಿಜವಾಗ್ಲೂ ಹೆಚ್ಚಾಗಿದೆ ಅಂತ. ಕೆಲವು ಜನ ಏನು ಮಾಡ್ತಾರೆ, ಪ್ಯಾಡ್ ಮೇಲೆ ಏನು ಕಾಣಿಸ್ಕೊಳ್ದೇ ಇದ್ರೂ ತೆಗಿತಾನೆ ಇರ್ತಾರೆ, ಆಮೇಲೆ ಹೇಳ್ತಾರೆ 5 ಪ್ಯಾಡ್ ಅಂತ. ಆ್ಯಕ್ಚುಲಿ ನೋಡಿದ್ರೆ ಪ್ರತಿಯೊಂದು ಪ್ಯಾಡ್ ಮೇಲೆ ಜಾಸ್ತಿ ಬ್ಲೀಡಿಂಗ್ ಇರೋದೇ ಇಲ್ಲ. ಸೋಕ್ಡ್ ಪ್ಯಾಡ್ ಅಂತಲೇ ಹೇಳ್ತೀವಿ, ಅಂದರೆ ಫುಲ್ಲಾಗಿ ಆಗಿಬಿಟ್ಟು ಒಂದು 4 ಪ್ಯಾಡ್ ಏನಾರು ಆದರೆ ದಿನಕ್ಕೆ, ದೆನ್ ಅದು ಹೆಚ್ಚು ಅಂತಲೇ ಹೇಳ್ತೀನಿ ನಾನು. ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ, ಫಸ್ಟ್ ಡೇ ಅಷ್ಟು ಕಾಣಿಸ್ಕೊಳ್ದೇ ಇರ್ಬೋದು, ಸೆಕೆಂಡ್ ಡೇ ಕಾಣಿಸ್ಕೊಳ್ಬೋದು, ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಇರ್ಬೋದು, ಫೋರ್ತ್ ಡೇ ನಿಂತೋಗ್ಬಿಟ್ಟಿರುತ್ತೆ. ಸೊ ಹಾಗಿದ್ರೆ ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಪ್ರತಿ ಪೀರಿಯಡ್ ಟೈಮ್ನಲ್ಲಿ ಎನಿವೇರ್ ಬಿಟ್ವೀನ್ 30 ಅಥವಾ 50 cc ಬ್ಲಡ್ ಹೋಗುತ್ತೆ ಶರೀರದಿಂದ. ಇನ್ನು ಇದಕ್ಕಿಂತ ಜಾಸ್ತಿ ಹೋದರೆ ಹೆಚ್ಚಾಗಿ ಅಂತ ಹೇಳ್ತೀನಿ. ಅದು ಹೇಗೆ ನಾವು ಕಂಡುಹಿಡಿತೀವಿ ಅಂತಂದರೆ, ಬರೀ ಬ್ಲೀಡಿಂಗ್ ಆದರೆ ಒಂದು ರೀತಿ, ಗಡ್ಡೆ ಹೋದರೆ ಇನ್ನೂ ಒಂದು ರೀತಿ. ಸೊ ಗಡ್ಡೆ ಹೋದರೆ ಅದರ ಸೂಚನೆ ಏನು ಅಂತಂದರೆ ಅದು ಹೆಚ್ಚಾಗಿ ಹೋಗುತ್ತಂತ. ಬಟ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದರೆ ಅದಕ್ಕೇನು ನಾವು ಇದು ಮಾಡೋದು ಬೇಕಾಗಿಲ್ಲ. ಒಂದು 5 ದಿನ, ಎನಿವೇರ್ ಬಿಟ್ವೀನ್ 3 to 5 days ನಾನು ಒಪ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಹೋದರೆ ನಾವು ನೋಡಬೇಕಾಗುತ್ತೆ. ನಾನು ಮುಂಚೆನೇ ಹೇಳಿದ್ನಲ್ಲ, ಗರ್ಭದಲ್ಲಿ DUB ಅಂತ ಅಂತಾರೆ, ಡಿಸ್ಫಂಕ್ಷನಲ್ ಬ್ಲೀಡಿಂಗು, ಅಥವಾ ಈ ಫೈಬ್ರಾಯ್ಡ್ಸ್ನಿಂದ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ನಿಂದ ಇರ್ಬೋದು, ಸೋಂಕಿನಿಂದ ಇರ್ಬೋದು, ಅಂಗವಿಕಲ್ಪ ಇದ್ದರೆ ಹೆಚ್ಚಾಗಿ 2 ಗರ್ಭಗಳಿರುತ್ತೆ. ಅಂಥದ್ರ ಸಂದರ್ಭದಲ್ಲಿ ಗರ್ಭದ ಸೈಜೂ ದೊಡ್ಡದಾಗಿರುತ್ತೆ. ಅಂಥದ್ರಲ್ಲೂ ಈ ಥರ ಪ್ರಾಬ್ಲಮ್ ಆಗ್ಬೋದು. ಬಟ್ ಹೆಚ್ಚಾಗಿ ಬ್ಲೀಡಿಂಗ್ ಆಗಬೇಕಾದ್ರೆ, ಇವಾಗ ಅಂಡಾಣುಗಳು ರೆಗ್ಯುಲರಾಗಿ ಬಿಡುಗಡೆ ಆಗದೇ ಇದ್ದರೆ ಅಂಥದ್ದು ಆ್ಯನೋವ್ಯುಲೇಟರಿ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಂಥ ಬ್ಲೀಡಿಂಗ್ನಲ್ಲಿ ಈ ಥರ ಪ್ರಾಬ್ಲಮ್ ಆಗಬಹುದು. 2-3 ತಿಂಗಳ ಮುಟ್ಟು ನಿಂತೋಗ್ಬಿಟ್ಟಿರುತ್ತೆ, ಆಮೇಲೆ ಬ್ಲೀಡಿಂಗ್ ಶುರು ಆಗುತ್ತೆ. ಇವಾಗ ಈ ಥರದ ಬ್ಲೀಡಿಂಗ್ ಏನಾಗುತ್ತೆ, ಸ್ಟಾರ್ಟ್ ಆದ ತಕ್ಷಣ ಒಂದು 15 ದಿನ ನಡೆದ್ಬಿಡುತ್ತೆ, ಆಮೇಲೆ ಸ್ಟಾಪ್ ಆದಮೇಲೆ ಇನ್ನೂ 3 ತಿಂಗಳು ಯಾವುದೂ ಸೂಚನೆ ಇರೋದೇ ಇಲ್ಲ, ಮತ್ತೆ ಶುರು ಆಗುತ್ತೆ. ಇಂಥದ್ರಲ್ಲಿ ಅಂಡಾಣುಗಳು ಬಿಡುಗಡೆ ಆಗಿರಲ್ಲ. ಸೊ ಇದು ಆ್ಯನೋವ್ಯುಲೇಟರಿ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿ ಪಡ್ಕೋತೀನಿ. ವೀಕ್ಷಕರೇ, ಈಗಾಗಲೇ ನಾವು ತಿಳ್ಕೊಂಡ್ವಿ ಯಾವ ರೀತಿ ಋತುಸ್ರಾವದ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ವಿರಾಮ.